ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. 144 ವರ್ಷಗಳ ಬಳಿಕ ಅತಿ ದೊಡ್ಡ ಮಹಾಪೂರ್ಣ ಕುಂಭಮೇಳವಿದು. ತ್ರಿವೇಣಿ ಸಂಗಮದಲ್ಲಿ ಜನವರಿ 13ರಿಂದ ಮಹಾಕುಂಭಮೇಳ ಆರಂಭವಾಗಲಿದೆ. ಈ ಮಹಾಕುಂಭಮೇಳದ ಇಂಚಿಂಚು ಮಾಹಿತಿಯನ್ನ ನಿಮ್ಮ ನ್ಯೂಸ್ 18 ನಿಮ್ಮ ಮುಂದೆ ಇಡಲಿದೆ. ನಮ್ಮ ಪ್ರತಿನಿಧಿ ರಾಘವೇಂದ್ರ ಗುಡಿ ಈಗಾಗಲೇ ಪ್ರಯಾಗ್ರಾಜ್ನಲ್ಲಿದ್ದಾರೆ. ನೂರ 44 ವರ್ಷದ ಬಳಿಕ ಪೂರ್ಣ ಕುಂಭಮೇಳ ನಡೀತಾ ಇರುವಂತದ್ದು. ಈ ಒಂದು ಮಹಾಕುಂಭಮೇಳಕ್ಕೆ ಸುಮಾರು 40 ಕೋಟಿಗೂ ಅಧಿಕ ಭಕ್ತರು ಅಲ್ಲಿ ಸೇರುವಂತಹ ಸಾಧ್ಯತೆ ಜಾಸ್ತಿ ಇದೆ. ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಬರುವಂತಹ ಒಂದು ಮಹಾಕುಂಭಮೇಳ ಇದು. ಪ್ರಯಾಗ್ರಾಜ್ನ ಪ್ರಾಚೀನ ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ಸ್ನಾನವಾಗ್ತಿದೆ. ಭಕ್ತರು ನದಿ ದಡದಲ್ಲಿಯೇ ಪುಣ್ಯ ಸ್ನಾನ ಮಾಡಿ ಪೂಜೆ ಪುನಸ್ಕಾರವನ್ನ ಮಾಡ್ತಿರುವಂಥದ್ದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಯಾಗ್ರಾಜ್ನಿಂದ ರಾಘವೇಂದ್ರ ಗುಡಿ ಪ್ರತ್ಯಕ್ಷ ವಿವರಣೆ ನೀಡಿದ್ದಾರೆ. ಬನ್ನಿ ನೋಡೋಣ. ಈಗ ಪ್ರಯಾಗ್ರಾಜ್ನ ದಶಾಶ್ವಮೇಧ ಘಾಟ್ನಲ್ಲಿದ್ದೀವಿ. ನೀವು ಗಮನಿಸಬಹುದು, ದೂರದಲ್ಲಿ ಕಾಣುವಂತಹ ಮಂದಿರಗಳು, ಬರ್ತಿರುವಂತಹ ಜನ. ಈ ದಶಾಶ್ವಮೇಧ ಘಾಟ್ನಲ್ಲಿ ಹರಿತಾ ಇರುವಂತಹ ಈ ಗಂಗಾ ನದಿ ಮುಂದೆ ಸಾಗಿ ಯಮುನೆಯನ್ನ ಸೇರುತ್ತೆ. ಅದೇ ಮಹಾಸಂಗಮವಾಗುವಂಥದ್ದು. ಈ ಪ್ರದೇಶದಲ್ಲಿ ಈಗ ಸಾಕಷ್ಟು ಜನ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಬಂದಿರುವಂತದ್ದು ನಾವು ನೋಡ್ತಾ ಇದ್ದೀವಿ. ಬೇರೆ ಬೇರೆ ಸಂಪ್ರದಾಯದ ಜನ ಕೂಡ ಇಲ್ಲಿ ಬಂದಿದ್ದಾರೆ. ಮಕ್ಕಳು, ಮಹಿಳೆಯರು ಎಲ್ಲರೂ ಕೂಡ ಆಗಮಿಸಿ ಈ ದಶಾಶ್ವಮೇಧ ಘಾಟ್ನಲ್ಲಿ ಗಂಗೆಯಲ್ಲಿ ಮಿಲ್ತಾ ಇದ್ದಾರೆ. ಗಂಗಾ ಸ್ನಾನ ತುಂಗಾಪಾನ ಅನ್ನುವಂತಹ ಮಾತಿದೆ. ಆ ತುಂಗೆಯ ಮಡಿಲಿನಿಂದ ಬಂದಿರುವಂತಹ ನಾವು, ಕರ್ನಾಟಕದಿಂದ ಬಂದಿರುವಂತಹ ನಾವು ಈ ಗಂಗಾ ನದಿಯ ವಿಶೇಷವನ್ನ ಇಲ್ಲಿ ತೋರಿಸ್ತಾ ಇದ್ದೀವಿ. ಈ ಮಂಜಿನ ಮುಸುಕಿನ ನಡುವೆಯೇ ಸಾಕಷ್ಟು ಜನ ಬಂದಿದ್ದಾರೆ. ಜೊತೆಗೆ ಇಲ್ಲಿಯೇ ಗಂಧವನ್ನ ಹಾಕಿಕೊಳ್ಳುವಂಥದ್ದು, ಜೊತೆಗೆ ಇಲ್ಲಿ ಆ ತುಳಸಿಯ ಪೂಜೆಯನ್ನ ಮಾಡುವಂಥದ್ದು, ಯಾರಿಗೆ ಏನೆಲ್ಲ ಅವಶ್ಯಕತೆ ಇದೆ ಅದನ್ನ ಪೂರೈಸೋದಕ್ಕೆ ಕೂಡ ಇಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ನಾವಿಲ್ಲಿ ಗಮನಿಸಬಹುದು, ಈ ಘಾಟ್ನಲ್ಲಿ ಬಂದಂತ ಸಂದರ್ಭದಲ್ಲಿ, ಯಾಕಂದ್ರೆ ಈಗ ಇಲ್ಲಿ ಯಾರು ಸ್ನಾನವನ್ನ ಮಾಡಿ ಸಂಧ್ಯಾ ವಂದನೆ ಮಾಡುವಂಥದ್ದು, ತಮ್ಮ ಪೂಜೆ ಪುನಸ್ಕಾರವನ್ನ ಮಾಡಿದ ಬಳಿಕ ಗಂಧದ ತಿಲಕವನ್ನ ಇಟ್ಕೊಳ್ಳೋದು ಅಥವಾ ಶಿವನ ಪೂಜೆಯನ್ನ ಮಾಡುವಂಥದ್ದು, ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಸ್ನಾನಕ್ಕೆ ಬಂದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಒಂದು ಅರ್ಘ್ಯವನ್ನ ಅರ್ಪಿಸ್ತಾರೆ. ಅಂದ್ರೆ ಈ ಪ್ರಯಾಗ್ರಾಜ್ನ ಕುಂಭಮೇಳ ಅಂದಾಗ ಸಹಜವಾಗಿ ಎಲ್ಲಾ ವಿಚಾರಗಳು ಕೂಡ ಇಲ್ಲಿ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತವೆ. ನೋಡ್ತೀರಿ ನ್ಯೂಸ್ 18 ಕನ್ನಡ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.